ಈ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಶಾಸಕರ ಕೈಗೊಂಬೆ ತರ ಆಡ್ತಾ ಇದಾರೆ PM ಅವ್ರು ಹೇಳಿದ ನಾವು ಸಿದ್ದರಾಮಯ್ಯ ಅವ್ರನ್ನ ಮೊದಲಿಂದ ನೋಡಿದ್ದೇವೆ. ಅವ್ರು ಕಳೆದ 5 ವರ್ಷದ ಆಡಳಿತವನ್ನು ಕೂಡ ನೋಡಿದ್ದೇವೆ. ಇಷ್ಟು ಅಸಹಾಯಕವಾಗಿ ಇಷ್ಟು ದೌರ್ಬಲ್ಯದಿಂದ ಕೂಡಿರುವಂಥ ಸಿದ್ದರಾಮಯ್ಯ ಆಡಳಿತ ನಾವು ನೋಡ್ರಿ. ಮೊದಲನೆಯ 5 ವರ್ಷಕ್ಕೂ ಈಗ ಭಾಳ ಅಜಗಜಾಂತರ ಇದೆ. ನಾವಲ್ಲ, ಅವ್ರ ಪಕ್ಷದ ನಾಯಕರೇ ಇವತ್ತು ಹೇಳ್ತಾ ಇದ್ದಾರೆ, ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಅದು ಯಾಕೆ ಅಷ್ಟು ಅಸಹಕತೆ ಇದೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಈ ರಾಜಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ ಗೊತ್ತಿಲ್ಲ. ಯಾರಿಗೋಸ್ಕರ ರಾಜಿ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ಯಾರೋ ಮಾಡುವ ತಪ್ಪುಗಳಿಗೆ ತಮ್ಮ ಮೇಲೆ ಕೆಟ್ಟ ಹೆಸರು ತಗೊಳ್ಳುವಂಥ ಸ್ಥಿತಿಗೆ ಇವತ್ತವ್ರು ಬಂದಿದ್ದಾರೆ. ಇದರಿಂದ ಅವ್ರಿಗೆ ಇದೇ ಥರ ಮುಂದುವರೆದ್ರೆ ಅವರೇ ಹತಾಶರಾಗಿ ಆದರೂ ಆಗ್ಬೋದು. ಆದ್ದರಿಂದ ಅವ್ರೇನು ಒರಿಜಿನಲ್ ಏನಿದೆ ನ್ಯಾಯಸಮ್ಮತವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನನ್ನ ಆಗ್ರಹ. ಹಳೆ ಸಿದ್ದರಾಮಯ್ಯನವರಾದ್ರೆ ಅವ್ರು ಕಾಲಿಡಿದ ಜಗ್ತಾರೆ, ಕುರ್ಚಿದಿಂದ ಹೇಳ್ತಾರೆ, ಆ ಭಯ ಇದೆ. ಹಂಗೇನಿಲ್ಲ, ಹೊಸ ಸಿದ್ದರಾಮಯ್ಯನೇ. ಸಂಸದ ರಾಘವೇಂದ್ರ ಯತ್ನಾಳ್ ಅವರು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಆರ್ಥಿಕ ಪರಿಸ್ಥಿತಿ ಕೊಡುವಂತ ಸರಿ ಇದ್ದಿಲ್ಲ. ಅವ್ನಿಗೆ ಏನು ಗೊತ್ತಿದೆ? ಈಗ ಅವ್ರದ್ದೇ ಸರ್ಕಾರ ಅದೇಲ್ಲ. ನಮ್ಮ ಕಾಲದಲ್ಲಿ ಆಗಿರೋ ಆರ್ಥಿಕ ಪರಿಸ್ಥಿತಿ, ಈಗಿರೋ ಆರ್ಥಿಕ ಪರಿಸ್ಥಿತಿ ಎರಡನ್ನೂ ಬಿಚ್ಚಿಡ್ಲಿ ಜನರ ಮುಂದೆ. ಅವ್ರದ್ದು ಸರ್ಕಾರ ಇದೆಯಲ್ಲ, ಅವ್ರ ಕಡೆ ಡಿಪಾರ್ಟ್ಮೆಂಟ್